ಏನೋ ಇನ್ನು ಮೇಲೆ ಗ್ರಂಥಾಲಯಕ್ಕೆ ಕಾರ್ಯದರ್ಶಿ ಆಗಿರಿ, ಖಜಾಂಚಿ ಆಗಿರಿ, ಸದಸ್ಯರಾಗಿರಿ. ಇನ್ನು ಮೇಲೆ ಕ್ಲಬ್ ಆಗ್ತದೆ. ನೀವು ಇಷ್ಟು ಮಂದಿ ಗ್ರಂಥಾಲಯ ಜವಾಬ್ದಾರಿ ನಿಮ್ಮದು. ನಾವು ಒಂದೇಳೆ ಮನೆಗೆ ಕುಂತನ್ನು ಬಂದು MCS ತೆಗಿರಿ ಅಂತ ಹೇಳ್ಬೇಕು. ನೀವು ಗೊತ್ತಾಯ್ತಿಲ್ಲ ಸರ್, ಇಲ್ಲೊಂದು ಚಾಯ್ ಕೊಡ್ರಿ ನಾವು ಕೊಡ್ತೀವಿ ಅಂತ ಅನ್ನಂಗಿರ್ಬೇಕು. ಆಮೇಲೆ ಯಾರ ಪುಸ್ತಕಗಳು ಕಳವಾಗ್ಲಾರ್ದಂಗೆ ನೋಡ್ಬೇಕು. ನಿಮ್ಮದಲ್ಲ ಆಸ್ತಿ ಮೇಲೆ ನಿಮ್ಮದು. ಇದ್ರ ಮೇಲೆ ಈ ಸಂಘಕ್ಕೆ ಹೋಗ್ತಿ ಆಸ್ತಿ. ನಾವಿರಲಿ ಬಿಡಲಿ ಗ್ರಂಥಾಲಯ ರೈಟ್ ಟೈಮ್ ಏನೈತಿ, ರೈಟ್ ಟೈಮ್ ತೆಗಿತಾರಿಲ್ಲ ಅಂತ ನೋಡಬೇಕು. ರೈಟ್ ಟೈಮ್ ತೆಗೀರಿ ಅಂತ ಹೇಳ್ಬೇಕು ನಮ್ಗೆ. ಅಧಿಕಾರಿಗಳು ಬಂದ್ರೂ ನೀವೇನು ಮಾಡಬೇಕು, ತೆಗಿತೀವ್ರಿ, ನಾವು ಬಂದು ಓದ್ತೀವಿ ರೀ ಅಂತಕ್ಕಂಥ ಭಾವನೆ ನೀವು ವ್ಯಕ್ತಪಡಿಸ್ಬೇಕು. ಸರ್ ನಮ್ಗೆ ಇಂತಿಂಥ ಸೌಕರ್ಯಗಳೆಲ್ಲ ಮಾಡಿಕೊಡ್ರಿ, ನಮ್ಮ ಗ್ರಂಥಾಲಯ ಮೇಲೆ ವಿಚಾರ ಕೆಲಸ ಮಾಡ್ತಾರೋ ಬಿಡ್ತಾರೋ ಎಲ್ಲ ಹೇಳ್ಬೇಕು. ನೀವು ಮಾಡಿದ್ರೆ ಮಾಡ್ತಾರೆ ಅಂತ ಹೇಳ್ಬೇಕು, ಮಾಡಂಗಿಲ್ಲ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ರೈಟ್. ಇನ್ನು ಮೇಲೆ ಕ್ಲಬ್ ಮೆಂಬರ್ ಆಗಿದ್ರಿ, ಎಲ್ಲರಿಗೂ ತಮ್ಮ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ಇವತ್ತು ಮೀಟಿಂಗ್ನಲ್ಲಿ ಭಾಗವಹಿಸಿದವರು ಎಲ್ಲರೂ ಇಲ್ಲಿ ಕೆಳಗಡೆ ತಮ್ಮ ತಮ್ಮ ಹೆಸರುಗಳು ಬರೆದು ಸಹಿ ಮಾಡ್ಬೇಕು. ಹೆಸರು ಬರೆದು ಸಹಿ ಮಾಡಿಬಿಡು. ಪುಸ್ತಕ ಒಯ್ದಾನ ಅಂತ ಬರ್ಕೊಂಡು ಹೋಗ. ಉಳಿದಾರೆ ಯಾರು ಪುಸ್ತಕ ಒಯ್ದಲ್ಲ. ಮಲ್ಲಣ್ಣ ಆ ಕಡೆ ಸಹಿ ಮಾಡಿಲ್ಲ ಅದ? ಹ್ಞೂ ಸರ್.